ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಅವರಿಗೆ ಇರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಮನಸಬ್ದಾರಿ ವ್ಯವಸ್ಥೆ ಎನ್ನುವಂತಹ ವಿಷಯದ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಅನೇಕ ಬಾರಿ ಎಕ್ಸಾಮ್ಗೆ 5 or 10 ಮಾರ್ಕ್ಸ್ಗೆ ಈ ಕ್ವಶನ್ಸ್ ಬರ್ತಾ ಇರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಆಗಿರುತ್ತೆ. ಸೊ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಕ್ಲಾಸ್ ತಗೊಳ್ತಾ ಇದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಟಾಪಿಕ್ ನೋಡೋದಾದ್ರೆ, ಮನಸಬ್ದಾರಿ ಪದ್ಧತಿ ಅಂದ್ರೆ ಏನು ಅಂತ ಅಂದ್ರೆ ಮೊಘಲರ ಸೈನಿಕ ವ್ಯವಸ್ಥೆಯನ್ನೇ ಮನಸಬ್ದಾರಿ ವ್ಯವಸ್ಥೆ ಎಂದು ಕರೀತಾರೆ. ಅವರು ಒಂದು ಮೊಘಲರೇನಿರ್ತಾರೆ, ಅವರು ಸೈನಿಕರಿಗೆ ಒಂದು ವ್ಯವಸ್ಥಿತವಾದ ಒಂದು ರೀತಿಯನ್ನ ಅಥವಾ ಒಂದು ವ್ಯವಸ್ಥೆಯನ್ನ ಮಾಡಿಟ್ಟುಕೊಂಡಿರ್ತಾರೆ ಸೈನಿಕರಿಗೋಸ್ಕರ. ಸೊ ಅಂತಹ ಒಂದು ವ್ಯವಸ್ಥೆ ಏನಿದೆ ಅದನ್ನ ಮನಸಬ್ದಾರಿ ವ್ಯವಸ್ಥೆ ಎಂದು ಕರೀತಾರೆ. ಮೊಘಲರ ಸೈನಿಕ ವ್ಯವಸ್ಥೆಯನ್ನ ಮನಸಬ್ದಾರಿ ವ್ಯವಸ್ಥೆ ಎಂದು ಕರೀತಾರೆ. ದೆಹಲಿಯ ಸುಲ್ತಾನರ ಕಾಲದಲ್ಲಿಯೇ ಈ ವ್ಯವಸ್ಥೆಯ ಸುಳಿವುಗಳನ್ನು ನಾವು ಕಾಣುತ್ತೇವೆ. ಶೇರ್ಷಹ ಸೂರನು ಕೂಡ ಅವನ ಸೈನ್ಯದಲ್ಲಿ ಒಂದು ರೀತಿಯ ಶ್ರೇಣಿಯನ್ನ ಸ್ಥಾಪಿಸಿರ್ತಾನೆ. ಶೇರ್ಷಹ ಸೂರ ಏನಿರ್ತಾನೆ ಅವನು ಕೂಡ ಅವನ ಸೈನ್ಯದಲ್ಲಿ ಇದೇ ರೀತಿಯ ಒಂದು ಶ್ರೇಣಿಯನ್ನ ಸ್ಥಾಪಿಸಿರ್ತಾನೆ. ಮತ್ತೆ ಅವನ ಸೈನ್ಯದಲ್ಲಿ 1,000, 2,000 ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆಯ ಸೈನಿಕರ ನಾಯಕತ್ವ ವಹಿಸುತ್ತಿದ್ದ ದಳಪತಿಗಳಿರ್ತಾರೆ. ಅಂದ್ರೆ 1,000 ಸೈನಿಕರಿಗೆ ಒಂದು ದಳಪತಿ, 2,000 ಸೈನಿಕ ಅಥವಾ ಇನ್ನೂ ಜಾಸ್ತಿ ಸಂಖ್ಯೆಯ ಸೈನಿಕರಿಗೋಸ್ಕರ ಒಬ್ಬೊಬ್ಬರು ದಳಪತಿಗಳಿರ್ತಾರೆ. ಇನ್ನು ಬಾಬರ್ ಮತ್ತು ಹುಮಾಯೂನರ ಕೈ ಕೆಳಗಿದ್ದ ಸೈನ್ಯದಲ್ಲಿ ಮಂಗೋಲರು, ತುರುಷ್ಕರು, ಉಜ್ಬೆಕ್ಸರು ಮತ್ತೆ ಪರ್ಷಿಯನ್ನರು, ಅಫ್ಘನ್ ಮುಂತಾದ ವಿದೇಶಿಯರೇ ಇರ್ತಿದ್ರು. ಹಾಗೇನೆ ಸಂಬಳದ ಬದಲಾಗಿ ಸೇನಾ ದಳಪತಿಗಳಿಗೆ ಭೂಮಿಯನ್ನ ನೀಡುತ್ತಿದ್ರು. ಇವರಿಗೆ ಈ ದಳಪತಿಗಳೇನಿರ್ತಾರೆ ಇವರಿಗೆ ಸಂಬಳದ ಬದಲಾಗಿ ಭೂಮಿಗಳನ್ನ ನೀಡ್ತಾ ಇದ್ರು. ಹುಮಾಯೂನನ ನಂತರ ಅಸಮರ್ಥ ದೊರೆಯಡಿಯಲ್ಲಿ ಅವರು ಸ್ವಾಮಿನಿಷ್ಠೆ ಇಲ್ಲದವರಂತೆ ವರ್ತಿಸುತ್ತಿದ್ದರಲ್ಲದೆ ನಿಗದಿಪಡಿಸಲಿದ್ದ ಸೈನಿಕರನ್ನ ಒದಗಿಸಲು ವಿಫಲರಾಗಿರ್ತಾರೆ. ಅಂದ್ರೆ ಹುಮಾಯೂನನು ಕೂಡ ಅಸಮರ್ಥ ದೊರೆಯಾಗಿರ್ತಾರೆ, ಮತ್ತೆ ಅವನ ನಂತರ ಬಂದ ದೊರೆಗಳು ಕೂಡ ಅಸಮರ್ಥರಾಗಿರೋದ್ರಿಂದ ಈ ದಳಪತಿಗಳೇನಿದ್ದಾರೆ ಅವರು ಸ್ವಾಮಿನಿಷ್ಠೆ ಇಲ್ಲದವರಾಗ್ತಾರೆ. ಅಂದ್ರೆ ಏನು ಹುಮಾಯೂನ್ ಅಥವಾ ಬೇರೆ ಇತರ ದೊರೆಗಳೇನು ಹೇಳ್ತಾರೆ ಅವರ ಮಾತುಗಳನ್ನ ಅವರು ಕೇಳ್ತಾ ಇರ್ಲಿಲ್ಲ, ವಿರೋಧಿಸ್ತಾ ಇದ್ರು ಅಥವಾ ವಿರೋಧವಾಗಿ ನಡೆದುಕೊಳ್ತಿದ್ರು. ಇಲ್ಲ ಅವರಿಗೆ ಸೈನ್ಯಕ್ಕೆ ಎಷ್ಟು ಜನ ಬೇಕು ಅಂತ ಕೇಳಿದ್ರೆ ಅಷ್ಟು ಜನಗಳನ್ನ ಕೂಡ ಅವರು ಒದಗಿಸ್ತಾ ಇರ್ಲಿಲ್ಲ. ಅಂದ್ರೆ ಅವರಿಗೆ ಬೇಕಾದ ಸಂಖ್ಯೆಗಳು ಸಿಗ್ತಾ ಇರ್ಲಿಲ್ಲ, ಮತ್ತೆ ಅವರು ಸ್ವಾಮಿನಿಷ್ಠೆ ಕೂಡ ಹೊಂದಿರ್ತಾ ಇರ್ಲಿಲ್ಲ. ಅಂದ್ರೆ ಇದು ಕಾರಣ ಏನಂದ್ರೆ ಹುಮಾಯೂನ್ನ ನಂತರ ಬಂದ ಏನ್ ದೊರೆಗಳೇನಿದ್ದಾರೆ ಅವರೆಲ್ಲರೂ ಅಸಮರ್ಥರಾಗಿರ್ತಾರೆ. ಆ ಸಿಚುವೇಶನ್ ನ ಈ ಏನು ದಳಪತಿಗಳಿರ್ತಾರೆ ಅವರು ಉಪಯೋಗಿಸ್ಕೊಳ್ತಾರೆ. ಇನ್ನು ಅಕ್ಬರನಿಗೆ ಸೈನಿಕ ಬಲದಲ್ಲಿದ್ದ ಬೇನೆಯು ಅರಿವು ಪ್ರಾರಂಭದಲ್ಲಿಯೇ ತಿಳಿತದೆ. ಅಂದ್ರೆ ಅಕ್ಬರನಿಗೆ ಅದು ಗೊತ್ತಾಗ್ತದೆ, ಈ ತರ ಇದ್ರ ಸೈನ್ಯ ನಡ್ಸ್ಕೊಂಡು ಹೋಗುದು ತುಂಬಾ ಕಷ್ಟ ಎನ್ನುವುದು ಅಥವಾ ಅದರ ಪ್ರಾಬ್ಲಮ್ಗಳು ಏನಿದೆ ಅದೆಲ್ಲವೂ ಕೂಡ ಅಕ್ಬರನಿಗೆ ಮೊದಲನೇ ತಿಳಿದಿರ್ತದೆ. ಮೊಘಲ್ ಮತ್ತು ಉಜ್ಬೇಕ್ ಸೇನಾಧಿಕಾರಿಗಳ ಬಲವಾದ ವಿರೋಧದ ನಡುವೆಯೂ ಅವನು ಸೇನೆಯ ಮೇಲಿನ ಸಂಪೂರ್ಣ ನಿಯಂತ್ರಣ ಮತ್ತು ನಿರ್ದೇಶನದ ಅಧಿಕಾರವನ್ನ ವಹಿಸಿಕೊಳ್ತಾನೆ. ಏನು ಮೊಘಲ್ ಮತ್ತೆ ಉಜ್ಬೇಗ್ ಏನಿರ್ತಾರೆ ಅವರ ಸೇನಾಧಿಕಾರಿಗಳೇನಿರ್ತಾರೆ ಅವರೆಲ್ಲರ ವಿರೋಧ ಇರ್ತದೆ. ಅವರೆಲ್ಲರ ವಿರೋಧ ಇದ್ರೂ ಕೂಡ ಸೇನಾ ಬಲದಲ್ಲಿ ಒಂದು ಸೇನೆ ಅನ್ನುವಂತಹ ವಿಷಯ ಏನಿದೆ ಅಥವಾ ಸೈನಿಕರ ವಿಷಯದಲ್ಲಿ ಒಂದು ಸಂಪೂರ್ಣ ನಿಯಂತ್ರಣ ಸಾಧಿಸಬೇಕು ಅಥವಾ ಅವರನ್ನ ನಿರ್ದೇಶಿಸಿ ಒಂದು ಸಂಪೂರ್ಣವಾದ ಅಧಿಕಾರನ ವಹಿಸಿಕೊಳ್ಬೇಕು ಎನ್ನುವುದಕ್ಕಾಗಿ ಅವನು ಒಂದು ಹೊಸದಾದ ವ್ಯವಸ್ಥೆಯನ್ನ ಜಾರಿಗೊಳಿಸ್ತಾನೆ. ಅದುವೇ ಮನಸಬ್ದಾರಿ ವ್ಯವಸ್ಥೆ ಆಗಿರ್ತದೆ. ಅಂದ್ರೆ ಮನಸಬ್ದಾರಿ ವ್ಯವಸ್ಥೆ ಅನ್ನುವಂತಹದ್ದು ಮೊಘಲರ ಸೈನಿಕ ವ್ಯವಸ್ಥೆ ಆಗಿರ್ತದೆ. ಮತ್ತೆ ದೆಹಲಿಯ ಸುಲ್ತಾನರ ಕಾಲದಲ್ಲಿಯೇ ಇದು ಮನಸಬ್ದಾರಿ ವ್ಯವಸ್ಥೆ ಇರ್ತದೆ. ಹಾಗೇನೆ ಶೇರ್ಷಹ ಸೂರನು ಅಂದ್ರೆ ಆ ಮೊಘಲ್ ದೊರೆಗಳೇನಿದ್ದಾರೆ ಅವರ ಸೈನ್ಯದಲ್ಲಿ 1,000, 2,000 ಅಥವಾ ಅದಕ್ಕೂ ಹೆಚ್ಚಿನ ಸೈನಿಕರಿಗೆ ಒಬ್ಬೊಬ್ರು ದಳಪತಿಗಳಿರ್ತಾರೆ. ಆ ದಳಪತಿಗಳಿಗೆ ಸಂಬಳದ ಬದಲಾಗಿ ಭೂಮಿಯನ್ನ ನೀಡ್ತಾ ಇದ್ದಾರೆ. ಆದ್ರೆ ಹುಮಾಯೂನನ ನಂತರ ಬಂದ ಏನು ದೊರೆಗಳಲ್ಲಿ ಇರ್ತಾರಲ್ಲ ಅವರೆಲ್ಲರೂ ಅಸಮರ್ಥರಾಗಿರುವುದನ್ನ ಉಪಯೋಗಿಸಿಕೊಂಡ ಈ ದಳಪತಿಗಳೇನಿರ್ತಾರೆ ಅವರು ಸ್ವಾಮಿನಿಷ್ಠೆ ಹೊಂದಿರುವುದಿಲ್ಲ ಅಥವಾ ಹೇಳಿದ್ದನ್ನೆಲ್ಲ ಕೇಳುವುದಿಲ್ಲ ದೊರೆಗಳು, ಅಥವಾ ಒಂದು ಯುದ್ಧಕ್ಕೆ ಅಥವಾ ಏನಾದ್ರೂ ತುರ್ತು ಪರಿಸ್ಥಿತಿಯಲ್ಲಿ ಬೇಕಾದ ಅಷ್ಟು ಸಂಖ್ಯೆಯ ಸೈನಿಕರನ್ನ ಅವರು ಒದಗಿಸ್ಲಿಕ್ಕೆ ವಿಫಲರಾಗಿರ್ತಾರೆ. ಇದೆಲ್ಲ ಪರಿಸ್ಥಿತಿಗಳನ್ನ ಮೊಘಲ್ ದೊರೆ ಅಕ್ಬರ್ ಏನಿದ್ದಾನೆ ಅವನು ಅರ್ಥ ಮಾಡಿಕೊಳ್ತಾನೆ ಶುರುವಲ್ಲಿಯೇ. ಸೊ ಇದಕ್ಕಾಗಿ ಮೊಘಲರ ಸೈನ್ಯದಲ್ಲಿ ಇರುವಂತ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಅಕ್ಬರ್ ಏನ್ ಮಾಡ್ತಾನೆ, ಸೈನ್ಯವನ್ನ ಬಲಪಡಿಸಿಕೊಳ್ಬೇಕು ಅಥವಾ ಸೈನಿಕ ವಿಷಯದಲ್ಲಿ ಒಂದು ಹಿಡಿತವನ್ನ ಸಾಧಿಸಬೇಕು, ಮತ್ತೆ ಅದರ ಮೇಲೆ ಒಂದು ಸಂಪೂರ್ಣ ನಿಯಂತ್ರಣ ಇರಬೇಕು ಅನ್ನುವಂತ ವಿಷಯಕ್ಕಾಗಿ ಅವನೊಂದು ಎಲ್ಲರ ವಿರೋಧದ ನಡುವೆಯೂ ಎಲ್ಲರಂದ್ರೆ ಮೊಘಲ್ ಮತ್ತೆ ಉಜ್ಬೇಕ್ ಸೇನಾಧಿಕಾರಿಗಳೇನಿರ್ತಾರೆ ಅವರೆಲ್ಲರ ವಿರೋಧ ಮಾಡ್ತಾರೆ. ಅವರ ವಿರೋಧವನ್ನ ಎದುರಿಸಿಕೊಂಡು ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾನೆ. ಇದರ ಫಲವೇ ಪ್ರಸಿದ್ಧವಾದ ಮನಸಬ್ದಾರಿ ವ್ಯವಸ್ಥೆ ಎನ್ನಲಾಗಿದೆ. ಇದರ ಫಲವಾಗಿ ಅದು ಮನಸಬ್ದಾರಿ ವ್ಯವಸ್ಥೆ ಎನ್ನುವಂಥದ್ದೇನಿದೆ ಅದು ಹುಟ್ಟಿಕೊಳ್ತದೆ. ಇದಿಷ್ಟು
ಪೀಠಿಕೆ ಆಗಿರ್ತದೆ, ಮನಸಬ್ದಾರಿ ವ್ಯವಸ್ಥೆಯ ಪೀಠಿಕೆ ಆಗಿರ್ತದೆ. ಸೊ ಮೇನ್ ಆಗಿ ನೆನ್ಪಿಟ್ಕೊಳ್ಬೇಕು, ಮೊಘಲ್ ಸೈನಿಕರ ವ್ಯವಸ್ಥೆಯನ್ನ ಮನಸಬ್ದಾರಿ ವ್ಯವಸ್ಥೆ ಎಂದು ಕರೀತಾರೆ. ಉಳಿದ ಎಕ್ಸ್ಪ್ಲನೇಷನ್ ಮಾಡ್ಬೋದು ನೀವು, ತುಂಬಾ ಈಸಿ ಆಗಿದೆ ಇದು, ಅರ್ಥ ಮಾಡ್ಕೊಂಡು ಹೋದ್ರೆ. ಇನ್ನು ಮನಸಬ್ದಾರರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಮನ್ಸಾಬ್ ಎಂದರೆ ಒಂದು ಸ್ಥಾನ ಮತ್ತು ಮನಸಬ್ದಾರ ಎಂದರೆ ಸಾಮ್ರಾಟನ ಸೇವೆಯಲ್ಲಿ ಅಂತಹ ಸ್ಥಾನವನ್ನು ಪಡೆದಿರುವವನು ಎಂದು ತಿಳಿಯಲಾಗುತ್ತಿತ್ತು. ಮನ್ಸಬ್ದಾರರು ಎಂದ್ರೆ ಮನ್ಸಾಬ್ ಎಂದರೆ ಒಂದು ಸ್ಥಾನ ಮತ್ತು ಮನಸಬ್ದಾರ ಎಂದರೆ ಸಾಮ್ರಾಟನ ಸೇವೆಯಲ್ಲಿ ಅಂತಹ ಒಂದು ಸ್ಥಾನ ಪಡೆದಿರುವವನು ಎಂದು ತಿಳಿಯಲಾಗುತ್ತಿತ್ತು. ಪ್ರತಿ ಮನ್ಸಬ್ದಾರನು ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನ ಇಟ್ಕೊಳ್ಬೇಕಾಗಿರ್ತಿತ್ತು. ಅಂದ್ರೆ ಪ್ರತಿ ಮನ್ಸಬ್ದಾರರು ಏನಿರ್ತಾರೆ ಅವರು ಇಂತಿಷ್ಟು ಸಂಖ್ಯೆಯ ಸೈನಿಕರಂತ ಅವರಿಗೆ ಇರ್ತಿತ್ತು, ಅಷ್ಟು ಸಂಖ್ಯೆಯ ಸೈನಿಕರನ್ನ ಅವ್ರು ಇಟ್ಕೊಳ್ಬೇಕಾಗಿತ್ತು. 10ರಿಂದ ಪ್ರಾರಂಭಿಸಿ 10,000ದವರೆಗೂ ಸೈನಿಕರನ್ನ ಸಿದ್ಧವಾಗಿರಿಸಿಕೊಳ್ಬೇಕಾಗ್ತಿತ್ತು. ಮನಸಬ್ದಾರರು ಏನಿರ್ತಾರೆ 10ರಿಂದ ಪ್ರಾರಂಭಿಸಿ 10,000ದವರೆಗೂ ಕೂಡ ಅವರಿಗೆ ಸೈನಿಕರು ಅವ್ರ ಜೊತೆ ಇರ್ಬೇಕಾಗಿತ್ತು, ಅವರನ್ನ ಸಿದ್ಧ ಮಾಡಿಕೊಳ್ಬೇಕಾಗಿತ್ತು. ಮನಸಬ್ದಾರರಲ್ಲಿ 5,000ಕ್ಕಿಂತ ಅಧಿಕ ಹೆಚ್ಚಿನ ಸಂಖ್ಯೆಯ ಸೈನಿಕರನ್ನ ಸಿದ್ಧವಾಗಿರಿಸಿಕೊಂಡವರನ್ನು ಸಾಮಾನ್ಯವಾಗಿ ರಾಜ ಪರಿವಾರದ ಸಂಬಂಧಿಕರಿಂದ ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು. ಅಂದ್ರೆ ರಾಜ ಪರಿವಾರಕ್ಕೆ ಸಂಬಂಧಿಸಿದವರಿಂದ ಮನಸಬ್ದಾರರನ್ನ 5,000ಕ್ಕಿಂತ ಅಧಿಕ ಸಂಖ್ಯೆಯ ಸೈನಿಕರನ್ನ ಯಾರು ಇಟ್ಕೊಂಡಿರ್ತಾರೆ ಅವರಿಗೆ ಮನಸಬ್ದಾರರನ್ನಾಗಿ ರಾಜ ಪರಿವಾರದಲ್ಲಿ ಯಾರಾದ್ರನ್ನು ನೇಮಕ ಮಾಡ್ಕೊಳ್ತಾ ಇದ್ರು. ಕಾಲ ಸರಿದಂತೆ ಈ ನಿಯಮವನ್ನು ಕೆಲವು ಸಂದರ್ಭಗಳಲ್ಲಿ ಸಡಿಲಿಸಲಾಗಿತ್ತು. ಇಂತಹವರಲ್ಲಿ 7,000 ಸೈನಿಕರ ಮನ್ಸಬ್ದಾರನಾಗಿದ್ದ ಮಾನ್ ಸಿಂಗ್ ಪ್ರಮುಖನಾಗಿದ್ದನು. ಮಾನ್ ಸಿಂಗ್ ಏನಿರ್ತಾನೆ, ಅವನಿಗೆ 7,000 ಸೈನಿಕರಿಗೆ ಒಬ್ಬ ಮನ್ಸಬ್ದಾರನಾಗಿದ್ದಾನೆ, ಅವನು ಪ್ರಮುಖನಾಗಿರ್ತಾನೆ. ಕೆ.ಸಿ. ಚೌಧರಿ ಅವರು ಹೇಳುವ ಪ್ರಕಾರ ಈ ಮನ್ಸಬ್ದಾರರು ಅಧಿಕಾರ ವರ್ಗದಲ್ಲಿ ಉನ್ನತ ಸ್ಥಾನಗಳನ್ನ ಹೊಂದಿರುತ್ತಿದ್ದ ಕುಲೀನರಾಗಿದ್ದರು. ಅಂದ್ರೆ ಅಧಿಕಾರ ವ್ಯವಸ್ಥೆ, ಒಬ್ಬ ಪ್ರಸಿದ್ಧವಾದ ಕೆ.ಸಿ. ಚೌಧರಿ ಎನ್ನುವಂತ ಇತಿಹಾಸಕಾರ ಹೇಳುವ ಪ್ರಕಾರ ಈ ಮನ್ಸಬ್ದಾರರು 7,000 ಸೈನಿಕರು ಹೊಂದಿದ ಮನ್ಸಬ್ದಾರರು ಏನಿರ್ತಾರೆ ಅವರು ಉನ್ನತ ಸ್ಥಾನವನ್ನ ಹೊಂದಿರುವಂತಹ ಕುಲೀನರಾಗಿರ್ತಿದ್ರು. ಅವರ ನೇಮಕಾತಿ, ಪದೋನ್ನತಿ, ಕೆಳ ಅಂತಸ್ತಿಗೆ ಇಳಿಸುವಿಕೆ ಅಥವಾ ಅಧಿಕಾರದಿಂದ ವಜಾ ಮಾಡುವುದು ಎಲ್ಲವೂ ಸಾಮ್ರಾಟನ ಇಚ್ಛೆಯಂತೆಯೇ ನಡೆಯುತ್ತಿದ್ದವು. ಅಂದ್ರೆ ಅವರ ನೇಮಕ ಮಾಡುವುದು ಅಥವಾ ಪದವಿಯಿಂದ ತೆಗೆಯುವುದು ಅಥವಾ ಅವರನ್ನ ಇನ್ನು ಕೆಲವು ಪದವಿಯನ್ನ ನೀಡುವುದು ಅಥವಾ ಅಧಿಕಾರದಿಂದಲೇ ಅವರನ್ನ ವಜಾ ಮಾಡುವುದು, ಇದೆಲ್ಲವೂ ಕೂಡ ಸಾಮ್ರಾಟ ಏನ್ ದೊರೆ ಇದ್ದಾರೆ ಅವರ ಇಚ್ಛೆಯಂತೆ ನಡೆಯುತ್ತಿದ್ದವು. ಡಾಕ್ಟರ್ ಸಿ.ಆರ್. ಮಜುಂದಾರರು ಗಮನಿಸಿರುವಂತೆ ಈ ಪದ್ಧತಿಯೇ ಸೈನ್ಯ, ಕುಲೀನ ವರ್ಗ, ನಾಗರಿಕ ಆಡಳಿತ ಎಲ್ಲವನ್ನ ಒಳಗೊಂಡಿತ್ತು. ಈ ಪದ್ಧತಿಯ ನಾಗರಿಕ ಕುಲೀನ ವರ್ಗ ಅನ್ನುವಂತಹ ಆಡಳಿತವನ್ನ ಒಳಗೊಂಡಿತ್ತು. ಇನ್ನು ಮನ್ಸಬ್ದಾರರು ಏನಿರ್ತಾರೆ, ಈ ಮನ್ಸಬ್ದಾರರ ಕರ್ತವ್ಯಗಳನ್ನ ನೋಡುವುದಾದ್ರೆ, ಮನಸಬ್ದಾರರ ಕರ್ತವ್ಯಗಳು ನಾಗರಿಕ ಮತ್ತು ಸೈನಿಕ ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಆಗಿರ್ತಿತ್ತು. ಮನ್ಸಬ್ದಾರರ ಕರ್ತವ್ಯಗಳು ನಾಗರಿಕ ಅಥವಾ ಸೈನಿಕ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕರ್ತವ್ಯಗಳು ಅವರದಾಗಿತ್ತು. ಸದರ್ ಮತ್ತು ಕಾಜಿ ಇವರನ್ನು ಹೊರತುಪಡಿಸಿ ಸಾಮ್ರಾಜ್ಯದ ಉಳಿದೆಲ್ಲ ಅಧಿಕಾರಗಳನ್ನು ಸೈನಿಕರ ರೂಪದಲ್ಲಿಯೇ ನೇಮಕ ಮಾಡಿಕೊಳ್ಳಲಾಗಿತ್ತು. ಪ್ರತಿಯೊಬ್ಬ ಮನ್ಸಬ್ದಾರನು ಒಂದು ನಿಶ್ಚಿತ ವೇತನವನ್ನು ಪಡೆಯುತ್ತಿದ್ದು ಅದರಿಂದಲೇ ಅವನು ನೇಮಕ ಮಾಡಿ ಇಟ್ಟುಕೊಂಡಿದ್ದ ಸೈನಿಕರಿಗೆ ಸಂಬಳ ನೀಡಬೇಕಾಗಿತ್ತು. ಇದನ್ನ ನೆನ್ಪಿಟ್ಕೊಳ್ಳಿ. ಅಂದ್ರೆ ಪ್ರತಿಯೊಬ್ಬ ಮನ್ಸಬ್ದಾರನಿಗೂ ಒಂದಿಷ್ಟು ಸಂಬಳ ಅಂತ ಕೊಡ್ಬೇಕಾಗಿತ್ತು, ಅದನ್ನ ಖಾತ್ರಿ ಮಾಡಿರ್ತಿದ್ರು ಇಷ್ಟೇ ಸಂಬಳ ಅಂತ. ಮತ್ತೆ ಅದೇ ಸಂಬಳದಿಂದನೇ ಅವನು ಸೈನಿಕರಿಗೂ ಕೂಡ ಅವನ ಜೊತೆಯಲ್ಲಿರುವ ಅವನಿಗಿಂತಿಷ್ಟು ಸೈನಿಕರು ಇರ್ಬೇಕಾಗಿತ್ತಲ್ವಾ, ಅಷ್ಟು ಸೈನಿಕರಿಗೂ ಕೂಡ ಅವನಿಗೆ ಇಷ್ಟಿಷ್ಟು ನಿರ್ಧರಿಸಿದ ಸಂಬಳದಲ್ಲಿಯೇ ಸೈನಿಕರಿಗೂ ಕೂಡ ಅವನು ಸಂಬಳವನ್ನ ನೀಡಬೇಕಾಗಿತ್ತು. ಮತ್ತು ಅವನ ಕಚೇರಿಯ ನಿರ್ವಹಣೆ ಮುಂತಾದ ಖರ್ಚುಗಳನ್ನು ಕೂಡ ಅವನ ಅದೇ ಸಂಬಳದಿಂದನೇ ಭರಿಸಬೇಕಾಗಿತ್ತು. ಆದರೆ ಮನಸಬ್ದಾರರು ಈ ಷರತ್ತನ್ನು ಪೂರ್ಣವಾಗಿ ಪಾಲಿಸುತ್ತಿದ್ದೇ ಅಪರೂಪವಾಗಿತ್ತು. ಆದ್ರೆ ಈ ಮನಸಬ್ದಾರರು ಈ ಒಂದು ಷರತ್ತು ಏನಿದೆ ಇದನ್ನ ಪಾಲಿಸ್ತಾ ಇರ್ಲಿಲ್ಲ ಪೂರ್ಣ ಪ್ರಮಾಣದಲ್ಲಿ, ಅಪರೂಪಕ್ಕಷ್ಟೇ ಅವರು ಪಾಲಿಸ್ತಾ ಇದ್ರು. ಇರ್ವಿನ್ ಹೇಳುವಂತೆ ದಂಡಿನವರ ಹಾಜರಿ ಹಾಕುವುದು ಮತ್ತು ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ ಜಾರಿಯಲ್ಲಿದ್ದರೂ ಎಲ್ಲೋ ಕೆಲವು ಮನಸಬ್ದಾರರು ಮಾತ್ರ ನಿಶ್ಚಿತ ಸಂಖ್ಯೆಯ ಸೈನಿಕರನ್ನ ಇಟ್ಕೊಳ್ತಾ ಇದ್ರು. ಇರ್ವಿನ್ ಅನ್ನುವಂತ ಒಬ್ಬರ ಇತಿಹಾಸಕಾರ ಹೇಳುವಂತೆ ದಂಡಿನವರ ಹಾಜರಿ ಹಾಕುವುದು ಏನು ಸೈನಿಕರ ಹಾಜರಿ ಹಾಕುವುದು ಮತ್ತೆ ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ ಜಾರಿಯಲ್ಲಿದ್ರು ಕೆಲವು ಮನಸಬ್ದಾರರು ಮಾತ್ರ ಇಂತಿಷ್ಟು ಸೈನಿಕರನ್ನ ಇಟ್ಕೊಳ್ಬೇಕಂತ ಇದ್ರು ಕೂಡ ಅಷ್ಟು ಜನರನ್ನ ಇಟ್ಕೊಳ್ತಾ ಇರ್ಲಿಲ್ಲ. ನಿಶ್ಚಿತ ಸಂಖ್ಯೆಯನ್ನ ಇಟ್ಕೊಳ್ತಿರುವುದು ಕೆಲವೇ ಮನಸಬ್ದಾರರು ಅಷ್ಟೇ. ಮತ್ತೆ ಅನೇಕ ಜನರು ನಿಶ್ಚಿತವಾದ ಸಂಖ್ಯೆಯಲ್ಲಿರುವ ಸೈನಿಕರನ್ನ ಇಟ್ಕೊಳ್ತಾ ಇರ್ಲಿಲ್ಲ. ಹಾಗೂ ಅವರು ಏನು ಮನಸಬ್ದಾರರಿಗೆ ಇದ್ದ ಷರತ್ತುಗಳೇನಿದೆ, ಅವರಿಗೆ ಕೊಟ್ಟ ಸಂಬಳದಲ್ಲಿ ಕಚೇರಿ ವ್ಯವಸ್ಥೆ ಮತ್ತೆ ಸೈನಿಕರ ಸಂಬಳವನ್ನೆಲ್ಲ ನೀಡಬೇಕಾಗಿತ್ತಲ್ವಾ, ಇದನ್ನೆಲ್ಲ ಎಲ್ಲ ಮನಸಬ್ದಾರರು ಕೂಡ ಪಾಲಿಸ್ತಾನೆ ಇರ್ಲಿಲ್ಲ ಎನ್ನುವುದು ಕೂಡ ಒಂದು ವಿಶೇಷವಾಗಿತ್ತು ಮನಸಬ್ದಾರ್ ಪದ್ಧತಿಯಲ್ಲಿ. ಇನ್ನು ಅಶ್ವಾರೋಹಿಗಳನ್ನು ಕೂಡ ನಿಗದಿಯಾಗಿದ್ದ ಸಂಖ್ಯೆಗೆ ಅನುಗುಣವಾಗಿ ಇಟ್ಕೊಳ್ತಾ ಇರ್ಲಿಲ್ಲ. ಕುದುರೆಗಳ ದಳಗಳೇನಿದೆ ಅದನ್ನು ಕೂಡ ಅವರು ಇಷ್ಟು ಸಂಖ್ಯೆ ಕುದುರೆಗಳ ದಳ ಇರಬೇಕು ಅಂತ ಹೇಳಿದ್ರೆ ಕೂಡ ಅಷ್ಟು ಸಂಖ್ಯೆಯ ಅಶ್ವಾರೋಹಿಗಳು ಕೂಡ ಇರ್ತಾ ಇರ್ಲಿಲ್ಲ.
ಹಾಗೇನೆ ಇದಕ್ಕೆಲ್ಲ ಅವರುಗಳು ಪೂರ್ಣ ಪ್ರಮಾಣದಲ್ಲಿ ಹಣವನ್ನು ಮಾತ್ರ ಪಡೆದುಕೊಳ್ಳುತ್ತಿದ್ದರು. ಅಂದ್ರೆ ಅದಕ್ಕೆ ಬೇಕಾದ ಹಣವನ್ನೆಲ್ಲ ಪಡ್ಕೊಳ್ತಾ ಇದ್ರು. ಬಟ್ ಅಶ್ವರೋಹಿಗಳಿಗೆ ಎಷ್ಟು ಹಣ ಬೇಕು ಅಷ್ಟನ್ನೆಲ್ಲ ಪಡ್ಕೊಳ್ತಾ ಇದ್ರು ಮನ್ಸಬ್ದಾರರು. ಆದರೆ ಅವರಿಗೆ ಬೇಕಾದ ಪೂರ್ಣ ಪ್ರಮಾಣದ ಅಶ್ವರೋಹಿಗಳನ್ನ ಇಟ್ಕೊಳ್ತಾ ಇರ್ಲಿಲ್ಲ, ಸಂಬಳವನ್ನಷ್ಟೇ ಅವರು ಪಡಿತಾ ಇದ್ರು. ಇನ್ನು ಬದೋನಿಯು 1573-74ರಲ್ಲಿ ಬರೆಯುತ್ತಾ ಹೀಗೆ ಹೇಳ್ತಾರೆ. ಇನ್ನೊಬ್ರು ಬದೋನಿ ಅನ್ನುವಂತಹ ಒಬ್ರು ಇತಿಹಾಸಕಾರರು 1573-74ರಲ್ಲಿ ಬರೆಯುತ್ತಾ ಹೀಗೆ ಹೇಳ್ತಾರೆ. ಅಂದ್ರೆ ತುರ್ತು ಸಂದರ್ಭಗಳಲ್ಲಿ ಅವರು ಕೆಲವಾರು ಗುಲಾಮರು ಮತ್ತು ಮೊಘಲ್ ಹಿಂಬಾಲಕರೊಡನೆ ಯುದ್ಧರಂಗಕ್ಕೆ ಬರ್ತಾ ಇದ್ರು. ಆದರೆ ನಿಜವಾಗಿ ಉಪಯೋಗಕ್ಕೆ ಬರುವಂತ ಸೈನಿಕರು ಅವರಲ್ಲಿ ಇರುತ್ತಲೇ ಇರಲಿಲ್ಲ. ಈ ಮನ್ಸಬ್ದಾರರ ವ್ಯವಸ್ಥೆಯಲ್ಲಿ ಏನಿರ್ತದೆ, ತುರ್ತು ಸಂದರ್ಭಗಳಲ್ಲಿ ತುಂಬಾ ಗುಲಾಮರು ಅಥವಾ ಹಿಂಬಾಲಕರಿಂದ, ಮೊಘಲ್ನ ಪಾಲಿಸುವಂತ ಹಿಂಬಾಲಕರೇನಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ರು. ಸೈನಿಕರಾಗಿರ್ತಿರ್ಲಿಲ್ಲ ಅವ್ರು ಯಾರು ಕೂಡ. ತುರ್ತು ಸಮಯದಲ್ಲಿ ಅವ್ರು ಯಾರು ಉಪಯೋಗಕ್ಕೆ ಕೂಡ ಬರ್ತಾ ಇರ್ಲಿಲ್ಲ. ಅಂದ್ರೆ ಅವರು ನಿರ್ದಿಷ್ಟ ಸಂಖ್ಯೆಯ ಸೈನ್ಯ ಇಟ್ಕೊಳ್ತಾ ಇರ್ಲಿಲ್ಲ. ಅಂತಹ ಏನಾದ್ರೂ ತುರ್ತು ಸಂದರ್ಭ ಬಂದಲ್ಲಿ ಇರುವಂತಹ ಮೊಘಲ್ ಕೆಲವರು ಗುಲಾಮರು ಅಥವಾ ಮೊಘಲರನ್ನ ಹಿಂಬಾಲಿಸ್ತಿದ್ದವರು ಕೆಲವು ಜನಗಳೇನಿರ್ತಾರೆ ಅವ್ರನ್ನೇ ಕರ್ಕೊಂಡು ಯುದ್ಧಕ್ಕೆ ಬರ್ತಾ ಇದ್ರು. ಆದ್ರೆ ಅವ್ರು ಯಾರು ಯುದ್ಧದಲ್ಲಿ ಪರಿಣಿತರಾಗಿರ್ಲಿಲ್ಲ ಎನ್ನುವುದನ್ನ ನಾವು ನೋಡಬಹುದು. ಇದಿಷ್ಟು ಕೂಡ ಮೊಘಲರ ಕರ್ತವ್ಯ ಆಗಿರ್ತದೆ ಮತ್ತು ಅವರ ರೀತಿ ನೀತಿಗಳಾಗಿರ್ತದೆ ಮನ್ಸಬ್ದಾರದು. ಇನ್ನು ಇದು ಮನ್ಸಬ್ದಾರಿ ಪದ್ಧತಿಯಲ್ಲಿನ ವರಮಾನವನ್ನ ನೋಡುದಾದ್ರೆ, ಮನಸಬ್ದಾರನ ಅಧಿಕಾರವು ವಂಶ ಪಾರಂಪರ್ಯವಾದದ್ದಾಗಿರ್ಲಿಲ್ಲ. ಅವ್ರದ್ದು ಅಧಿಕಾರ ವಂಶ ಪಾರಂಪರ್ಯವಾಗಿದ್ದಿರ್ಲಿಲ್ಲ. ಯಾವುದೇ ಅಧಿಕಾರಿಯ ಕೆಲಸವನ್ನು ಬದಲಿಸಿ ಮತ್ತೊಂದು ಕೆಲಸಕ್ಕೆ ಬದಲಿಸುವ ಪರಿಪಾಠ ಸಾಮಾನ್ಯವಾಗಿತ್ತು. ಅಂದ್ರೆ ವಂಶ ಪಾರಂಪರ್ಯವೂ ಆಗಿರ್ಲಿಲ್ಲ, ಮತ್ತೆ ಅವರ ಕೆಲಸ ಇವತ್ತು ಈ ಕೆಲಸ ಇದ್ರೆ ನಾಳೆ ಇನ್ನೊಂದು ಕೆಲಸ ಅವರಿಗೆ ಕೊಡ್ತಾ ಇದ್ರು. ಅಂದ್ರೆ ಅವರದ್ದು ಏನು ವರ್ಕ್ ಇದೆ, ಕೆಲಸ ಇದೆ, ಅದನ್ನು ಕೂಡ ಅವಾಗ ಬದಲಾಗಿಸುವಂತ ಪರಿಪಾಠ ಕೂಡ ಇತ್ತು ಅಂತ ಹೇಳಲಾಗ್ತದೆ. ಇದರಿಂದಾಗಿ ಸರ್ಕಾರದ ಸೇವೆ ತಜ್ಞರುಗಳನ್ನೇನು ಪಡೆದಿರ್ಲೇಬೇಕಾದ ಅನಿವಾರ್ಯತೆ ಏನು ಇರ್ಲಿಲ್ಲ. ಅಂದ್ರೆ ಕೆಲವೊಂದು ಸೇವೆಗಳಿಗೆ ಇವರೇ ಇರ್ಬೇಕಂತ ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಅವ್ರು ಇಲ್ಲದಿದ್ರೆ ಇನ್ನೊಬ್ರು ಅನ್ನುವಂತ ಯಾರಾದ್ರೂ ಒಬ್ರು ಕೆಲಸವನ್ನ ಮಾಡ್ತಾ ಇದ್ದಿದ್ರಿಂದ ಯಾವುದೇ ವಿಷಯಗಳಲ್ಲಿ ಒಬ್ರು ಪರಿಣಿತರಾದವರು ಇರ್ಲೇಬೇಕೆನ್ನುವಂತ ಅನಿವಾರ್ಯತೆ ಕೂಡ ಅಲ್ಲಿ ಇರ್ಲಿಲ್ಲ. ಮೊಘಲ್ ಸರ್ಕಾರದ ಅಧಿಕಾರಿಗಳು ಅವರ ವೇತನ ಭತ್ಯೆಗಳನ್ನು ಎರಡು ರೀತಿಯಲ್ಲಿ ಪಡೆದುಕೊಳ್ತಾ ಇದ್ರು. ಅಂದ್ರೆ ಮೊಘಲ್ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದ ಅಧಿಕಾರಿಗಳೇನಿರ್ತಾರೆ ಅವರು ಅವರ ಸಂಬಳದ ಭತ್ಯೆಗಳನ್ನ ಎರಡು ತರ ಪಡ್ಕೊಳ್ತಾ ಇದ್ರು. ಕೆಲವರು ಅದನ್ನ ನಗದು ರೂಪದಲ್ಲಿ ಅಂದ್ರೆ ಹಣದ ರೂಪದಲ್ಲಿ ಪಡ್ಕೊಳ್ತಾ ಇದ್ರು, ಅಥವಾ ಪ್ರಾಸಂಗಿಕವಾಗಿ ತಾತ್ಕಾಲಿಕ ಅವಧಿಗೆ ಜಹಗೀರುಗಳನ್ನು ಪಡೆಯುತ್ತಿದ್ದರು. ಓರ್ವ ಮನಸಬ್ದಾರನಿಂದ ಮತ್ತೋರ್ವ ಜಹಾಗೀರುಗಳನ್ನು ಆಗಿಂದಾಗೆ ವರ್ಗಾಯಿಸ್ತಾ ಇದ್ರು. ಯಾವುದೇ ರೀತಿಯಲ್ಲಿ ಅವರುಗಳಿಗೆ ವೇತನ ಭತ್ಯೆಗಳನ್ನ ನೀಡುತ್ತಿದ್ದರು. ಮೊಘಲ್ ಸಾರ್ವಜನಿಕ ಅಧಿಕಾರಿಗಳು ಅತ್ಯಂತ ಹೆಚ್ಚು ಎನಿಸುವಷ್ಟು ಸಂಬಳಗಳನ್ನ ಪಡಿತಾ ಇದ್ರು. ಅಂದ್ರೆ ಓರ್ವ ಮನಸಬ್ದಾರದಿಂದ ಮತ್ತೋರ್ವ ಜಹಾಗೀರುಗಳನ್ನ ಆಗಿಂದಾರೆ ವರ್ಗಾಯಿಸ್ತಾ ಇದ್ದಾರಂದ್ರೆ ಅವ್ರದ್ದೇನು ಜಹಾಗೀರ್ದಾರ ಅಂದ್ರೆ ಅವರಿಗೇನು ಯುದ್ಧಕ್ಕೆ ಬೇಕಾದ ಸೈನಿಕರು ಅಥವಾ ಅಲ್ಲಿ ಗುಲಾಮರು ಏನಾದ್ರು ಇರ್ತಾರಲ್ವಾ, ಅಂದ್ರೆ ಅವರಿಗೆ ತುರ್ತು ಸಂದರ್ಭದಲ್ಲಿ ಬೇಕಾಗಿರ್ತದಲ್ಲ, ಅಂತಹವರನ್ನೇ ಅವರು ವರ್ಗಾವಣೆ ಮಾಡ್ಕೊಳ್ತಾ ಇದ್ರು. ಇವರಿಗೆ ಬೇಕಾದಾಗ ಅವ್ರು ಹೋಗ್ತಾ ಇದ್ರು, ಅವರಿಗೆ ಬೇಕಾದಾಗ ಇವರು ಬರ್ತಾ ಇದ್ರು. ಈ ತರ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ವರ್ಗಾವಣೆ ಆಗ್ತಾ ಇದ್ರು. ಮತ್ತೆ ಅಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ವೇತನ ಭತ್ಯೆಗಳನ್ನು ನೀಡುತ್ತಿದ್ದರು. ಮೊಘಲ್ನಲ್ಲಿ ಸಾರ್ವಜನಿಕ ಅಧಿಕಾರಿಗಳು ಏನಿರುತ್ತಾರೆ ಅವರು ತುಂಬಾ ಸಂಬಳವನ್ನ ಪಡೆದುಕೊಳ್ತಾ ಇರ್ತಾರೆ. ಔರಂಗಜೇಬನ ಆಳ್ವಿಕೆಯ ಅವಧಿಯಲ್ಲಿ ಅಥವಾ ಅದಕ್ಕಿಂತ ತುಸು ಮುಂಚಿತವಾಗಿ ಮೊಘಲ್ ಸಾರ್ವಜನಿಕ ಸೇವೆಯಲ್ಲಿ ಅನೇಕ ಅನಿಷ್ಟಗಳು ಕಂಡು ಬರತೊಡಗಿದವು. ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಹುಮಾಯೂನ್ ಮತ್ತೆ ಅವನ ನಂತರ ಬಂದ ಅಧಿಕಾರಿಗಳೆಲ್ಲರೂ ಅಸಮರ್ಥರಾಗಿದ್ರು, ಅದೆಲ್ಲ ವಿಷಯಗಳೆಲ್ಲ ಗೊತ್ತಿರುವುದಲ್ಲ. ಹಾಗಾಗಿ ಅವನ ಆಳ್ವಿಕೆ ನಂತರ ಅವಧಿಯಲ್ಲಿ ಈ ಮನ್ಸಬ್ದಾರ ಪದ್ಧತಿಯಲ್ಲಿ ಕೂಡ ಅವರ ಅಧಿಕಾರಿಗಳೆಲ್ಲ ದುರುಪಯೋಗ ಪಡಿಸ್ಕೊಳ್ಳುದು, ಸರಿಯಾದ ಸಂಖ್ಯೆಯಲ್ಲಿ ಸೈನಿಕರನ್ನ ಒದಗಿಸದೇ ಇರುವುದು, ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಗುಲಾಮರನ್ನ ಅಥವಾ ಮೊಘಲನ್ನ ಹಿಂಬಾಲಿಸ್ತಿದ್ದವರನ್ನೆಲ್ಲ ಕರ್ಕೊಂಡು ಯುದ್ಧಕ್ಕೆ ಬರುವುದು, ಇದೆಲ್ಲ ಮಾಡೋದ್ರಿಂದ ಮೊಘಲರ ಆಡಳಿತದಲ್ಲಿ ಅಥವಾ ಅವರಿಗೆ ತುರ್ತು ಪರಿಸ್ಥಿತಿ ಅಥವಾ ಕಷ್ಟದ ಸಮಯದಲ್ಲೆಲ್ಲ ಸೈನಿಕರ ಅಭಾವ ಕೂಡ ಇರ್ತಾ ಇತ್ತು. ಹಾಗಾಗಿ ಈವನ್ ಸಂಬಳವನ್ನ ಕೂಡ ತೆಗೆದುಕೊಂಡು ಸಂಬಳಕ್ಕೆ ಸರಿಯಾದ ವ್ಯವಸ್ಥೆ ಅಥವಾ ಕೆಲಸವನ್ನ ಮಾಡದಿರುವುದು, ಇದೆಲ್ಲ ಕೂಡ ಅವರಿಗೆ ಹಿನ್ನಡೆ ಆಗ್ತಾ ಬರುತ್ತದೆ. ಇದೆಲ್ಲ ಅನಿಷ್ಟಗಳು ಕೂಡ ಮೊಘಲ್ ಇವನು ಔರಂಗಜೇಬನ ಆಳ್ವಿಕೆ ಕಾಲದಲ್ಲಿ ಶುರು ಆಗ್ತಾ ಬರ್ತದೆ ಎನ್ನುವುದನ್ನ ನಾವು ನೋಡಬಹುದಾಗಿದೆ. ಇದಿಷ್ಟು ಕೂಡ ಮನಸಬ್ದಾರಿ ವ್ಯವಸ್ಥೆಗೆ ಸಂಬಂಧಪಟ್ಟದಾಗಿರ್ತದೆ. ಸೊ ಮನಸಬ್ದಾರಿ ಅಂತ ಪದ್ಧತಿ ಬಂದಾಗ ನೀವು ಜಸ್ಟ್ ಇದು ಮೊಘಲ್ ಕಾಲದಲ್ಲಿ ಬಂದಂತಹ ಪದ್ಧತಿ ಆಗಿರ್ತದೆ. ಹಾಗೂ ಮೊಘಲರ ಸೈನಿಕ ವ್ಯವಸ್ಥೆಯನ್ನ ಮನಸಬ್ದಾರಿ ಪದ್ಧತಿ ಎಂದು ಕರಿತೇವೆ ಅಂತ ನೀವು ಬರಿಬೇಕಾಗ್ತದೆ. ಹಾಗೇನೆ ಉಳಿದ ಎಕ್ಸ್ಪ್ಲನೇಷನ್ ಗಳನ್ನೆಲ್ಲ ಬರಿಬೇಕು. ಶೇರ್ ಶಹನ ಸೈನ್ಯದಲ್ಲಿದ್ದ ಸೈನ್ಯದಲ್ಲಿ 1,000, 2,000, 3,000 ಹೀಗೆ ಅನೇಕ ಸಂಖ್ಯೆಯಲ್ಲಿ ಸೈನ್ಯಗಳಿರ್ತಾರೆ. ಅವರಿಗೆಲ್ಲ ದಳಪತಿಗಳಿರ್ತಾರೆ. ಆ ದಳಪತಿಗಳು ರಾಜ ಹೇಳಿದ ಮಾತುಗಳನ್ನ ಕೇಳ್ತಾ ಇರ್ಲಿಲ್ಲ. ಮತ್ತೆ
ಇದೆಲ್ಲ ವಿಷಯಗಳನ್ನ ನೀವು ಬರಿಬೇಕಾಗ್ತದೆ. ಮತ್ತೆ ಹುಮಾಯೂನ್ನ ನಂತರ ಬಂದ ದೊರೆಗಳೆಲ್ಲ ಅಸಮರ್ಥರಾಗಿರೋದ್ರಿಂದ ಯಾರು ದೊರೆಗಳ ಮಾತನ್ನ ಕೇಳ್ತಾ ಇರ್ಲಿಲ್ಲ ದಳಪತಿಗಳು. ಹಾಗೇನೆ ಸೈನ್ಯಕ್ಕೆ ಬೇಕಾದ ಸಂಖ್ಯೆಯ ಸೈನಿಕರನ್ನು ಕೂಡ ಅವರು ನೀಡ್ತಾ ಇರ್ಲಿಲ್ಲ. ಏನ್ ದಳಪತಿಗಳಂತ ಇರ್ತಾರೆ, ಸೈನ್ಯವನ್ನ ಹೊಂದಿದ ದಳಪತಿಗಳು ಸೈನಿಕರನ್ನ ಒದಗಿಸ್ತಾ ಇರ್ಲಿಲ್ಲ. ಹಾಗೆ ಇದೆಲ್ಲ ತೊಂದರೆಯನ್ನು ಅರ್ಥ ಮಾಡ್ಕೊಂಡಂತ ಅಕ್ಬರ್ ಒಂದು ಸೈನಿಕ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ಅದೇ ಸೈನಿಕ ವ್ಯವಸ್ಥೆ ಏನಿರ್ತದೆ ಮನ್ಸಬ್ದಾರಿ ಪದ್ಧತಿ ಆಗಿರ್ತದೆ. ಹಾಗೇನೆ ನಂತರ ನಾನು ಹೇಳಿರುವಂತ ಮನ್ಸಬ್ದಾರರ ವ್ಯವಸ್ಥೆ ಹಾಗೂ ಅವರ ಕರ್ತವ್ಯಗಳು ಮತ್ತೆ ಅವರ ವರಮಾನಗಳನ್ನ ನೀವು ಬರ್ದು ಇದಿಷ್ಟು ಪಾಯಿಂಟ್ ಗಳನ್ನ ಇನ್ಕ್ಲೂಡ್ ಮಾಡಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ಬೇಕಾಗ್ತದೆ. ಸೊ ಇದಿಷ್ಟು ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಅಥವಾ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಅರ್ಥ ಆಗದೇ ಇರುವಂತಹ ವಿಷಯ ಇದ್ರೆ ಅಥವಾ ನಾನು ಹೇಳುವ ರೀತಿ ನಿಮ್ಗೆ ಏನಾದ್ರೂ ಸ್ಪೀಡ್ ಅನ್ಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಮಾಡುವಾಗ ನನಗದು ಹೆಲ್ಪ್ ಆಗ್ತದೆ, ನನ್ನನ್ನು ನಾನು ತಿದ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಇನ್ ಕೇಸ್ ವಿಡಿಯೋ ತುಂಬಾ ಸ್ಪೀಡ್ ಅನ್ಸಿದ್ರೆ ದಯವಿಟ್ಟು ನಿಮ್ಗೆ ಅಲ್ಲಿ ಸ್ಪೀಡ್ ಆಪ್ಷನ್ ಅಲ್ಲಿ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಅದು ಸ್ಪೀಡ್ ಆದ್ರೆ ನೀವು ಸ್ಲೋ ಇಟ್ಕೊಳ್ಳಿ, ಅಂದ್ರೆ 2.5 1.5 to 1.25 ಅಂತೆಲ್ಲ ನಿಮ್ಗೆ ಆಪ್ಷನ್ ಸಿಗುತ್ತೆ. ನೀವು ಸ್ಪೀಡ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡು ದಯವಿಟ್ಟು ವಿಡಿಯೋನ ನೋಡಿ. ಇನ್ ಕೇಸ್ ನಾನು ಹೇಳುವಂತಹ ವಿಷಯ ನಿಮ್ಗೆ ಸ್ಪೀಡ್ ಆದ್ರೆ ಏನಿದ್ರು ವಿಡಿಯೋದಲ್ಲಿ ಏನಾದ್ರೂ ನಿಮ್ಗೆ ಹೇಳ್ಬೇಕನ್ಸಿದ್ರೆ ಅಥವಾ ಹೇಳಿದ ರೀತಿ ನಿಮ್ಗೆ ಅರ್ಥ ಆಗದೆ ಇದ್ದಲ್ಲಿ ಏನಾದ್ರೂ ಇದ್ರೆ ದಯವಿಟ್ಟು ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ದಟ್ ನಾನು ಅದನ್ನ ನೆಕ್ಸ್ಟ್ ಆ ತಪ್ಪು ಮಾಡದೆ ನನ್ನನ್ನ ತಿದ್ಕೊಳ್ಳಿಕ್ಕೆ ನನ್ಗೆ ಸಹಾಯ ಆಗ್ತದೆ. ಧನ್ಯವಾದಗಳು ಸ್ನೇಹಿತರೆ.